ಸರಿ ಆಯ್ತು, ಅನ್ವೀಲ್ ಮಾಡ್ತೀನಿ ಗಾಡಿನ. ಇಲ್ಲಿ ನೋಡಿ ನಮ್ಮ XP-ಗಳದ್ದು ಗಾಡಿ ಇದೇನೆ. ಅನ್ವೀಲ್ ಮಾಡೋಣ? ಅನ್ವೀಲ್ ಮಾಡ್ಲಾ? ತುಂಬಾ 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 ಎಕ್ಸೈಟ್ ಆಗಿದ್ದೀನಿ. 3, 2, 1 ಒಳ್ಳೆ ಫೈನಲಿ ಬಂತು ಹೊಸ ಗಾಡಿ. ಯಾವುದನ್ನ? ಬೆಳಿಗ್ಗೆ ಕ್ರಿಕೆಟ್ ಆಡೋಕ್ಕೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಹುಡುಗ ಏನೋ ತೋರಿಸ್ತಾನೆ, ಬೈಕರ್ ಥಿಂಗ್ಸ್. ವೈಟ್ ಶೂಸಲ್ಲಿ ಇದೇ ಪ್ರಾಬ್ಲಮ್ಮು. ಇಲ್ಲಿ ನೋಡಿ, ಇಲ್ಲಿ ಗೇರ್ ಚೇಂಜ್ ಮಾಡ್ತಿರ್ತೀವಲ್ಲ. ಹಾಂ ಹೌದು, ನೀನು ಜಾಸ್ತಿ ಯೂಸ್ ಮಾಡಿಲ್ಲ ಅನಿಸುತ್ತೆ. ಓಕೆ, ನಾನಿವಾಗ ನಮ್ಮ ಬೀಸ್ಟ್ ಎತ್ಕೊಳ್ತಾ ಇದ್ದೀನಿ. ನಮ್ಮ ಬಾನ್ ಬೀಸ್ಟ್ ಬೈಕ್ ನಮ್ಮ ಜಟಾಯಿ ಎತ್ಕೊಳ್ತಾ ಇದ್ದಾನೆ. ಸೊ ಏನು ವಿಷಯ ಅಂತ ನಿಮಗೆ ಆನ್ ದ ವೇ ಹೇಳ್ತೀನಿ, ಬನ್ನಿ. ಲೆಟ್ಸ್ ಗೋ. ಓಕೆ, ಸೊ ಏನಪ್ಪ ವಿಷಯ ಅಂತಂದರೆ, ಇವತ್ತು ನಮ್ಮ ಸಾಕ್ಷಿದು ಬೈಕ್ ಡೆಲಿವರಿ ಇದೆ. ನಮ್ಮ XP ಗರ್ಲ್ ಟೇಕಿಂಗ್ ಅ ನ್ಯೂ ಬೈಕ್ ಡೆಲಿವರಿ. ಸೊ ಯಾವ ಬೈಕು ಏನು ಅಂತ ಅಂದ್ಬಿಟ್ಟು ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಪವನ್ ಟಾಕ್ಸ್, ನಮ್ಮ ಡೋಪ್ ರೈಡರ್ ಅವರು ಅದು ಒಂದು ಹೊಸದು ಲಾಂಚ್ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಕಂಪ್ನಿ. ಸೊ ಅದಕ್ಕೆ ಇನ್ವೈಟ್ ಮಾಡಿದ್ದಾರೆ. ಸೊ ಇವಾಗ ಅದಕ್ಕೆ ಫಸ್ಟ್ ಅಲ್ಲಿ ಹೋಗಿ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಬೈಕ್ ಡೆಲಿವರಿಗೆ ಹೋಗ್ತೀವಿ. ಬೈಕ್ ಡೆಲಿವರಿ ಆ್ಯಕ್ಚುಲಿ ಇರೋದು 3 o'clockಗೆ. ಆಮೇಲೆ ನಿಮಗೆ ಈ POVನಲ್ಲಿ ಇನ್ನೊಂದೇನೋ ಹೊಸದಾಗಿ ಚೇಂಜ್ ಕಾಣ್ತಾ ಇರುತ್ತೆ. ಆ ಚೇಂಜ್ ಏನು ಅಂತ ನೀವೇನೋ ನೋಟಿಸ್ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹೇಳಬೇಕಂದ್ರೆ ಇನ್ನೂ ಸುಮಾರು ಕೆಲಸಗಳು ಬಾಕಿ ಇದೆ. ಒಂದು, ನನ್ನ ಗಾಡಿಗೆ ಟೈರ್ ಹಾಕ್ಸ್ಬೇಕು, ಅದಾದಮೇಲೆ ಸರ್ವಿಸ್ ಮಾಡಿಸ್ಬೇಕು. ಅಂಕೇನೋ ಸ್ಟಾಪ್ ಮಾಡ್ತಾನೆ. ಏನಾಯಿತು ಬೈ, ಹೇಳ್ತೀನಲ್ಲಿ ಎಲ್ಲಿ ಹಾಕ್ಸೋದು ಅಂತ. ಜಟಾಯಿಗೆ ಫ್ಯೂಯಲ್ ಅಪ್ ಮಾಡಿಸ್ಬೇಕು. ಸೊ ಇಲ್ಲೇ ಮಾಡಿಸ್ಕೊಂಬಿಡೋಣ. ನಾನು ಏರ್ ಹಾಕ್ಸ್ತಾ ಇರ್ತೀನಿ ಬಾ. 36, 40 ಕರೆಕ್ಟಾಗೇ ಇದೆ ಏರು. ಸೊ ಚೇಂಜ್ ಇಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತೀನಿ. ಚೇಂಜ್ ಇಲ್ಲ ಸರ್, 500 ಎಲ್ಲ ಇರೋದು. ಆ್ಯಕ್ಚುಲಿ ನನ್ನ ಹತ್ರ ಚೇಂಜ್ ಇರಲಿಲ್ಲ. ಚೇಂಜ್ ಇದ್ದರೆ ಪಕ್ಕ ಕೊಡ್ತಾಯಿದ್ದೆ. ಬಟ್ ಜನರಲಿ ಹೇಳ್ಬೇಕಂತ ಅಂದರೆ, ಯಾವುದೇ ಪೆಟ್ರೋಲ್ ಬಂಕಲ್ಲಾಗಲಿ ಏರ್ಗೆ ದುಡ್ಡು ಕೊಡೋಂಗಿಲ್ಲ. ಸೊ ಸುಮಾರು ಕಡೆ ಪೆಟ್ರೋಲ್ ಬಂಕಲ್ಲಿ ನೋಡಿರ್ತೀರ, ಅಲ್ಲಿ ಫ್ರೀ ಏರ್, ಅದಾದಮೇಲೆ ನೋ ಟಿಪ್ಸ್ ಅಂತ ಅಂದ್ಬಿಟ್ಟು. ಬಟ್ ಇಟ್ಸ್ ಓಕೆ, ನಾವೊಂದು ಕಟ್ಟಸಿಯಿಂದ ಕೊಡ್ತೀವಿ. ಅಂದರೆ ಇವತ್ತು ನನ್ನ ಹತ್ರ ಚೇಂಜ್ ಇಲ್ಲ ಅಂತ ಕೊಡ್ತಾಯಿಲ್ಲ ಅಷ್ಟೇ. ಬಟ್ ಏನೇ ಆಗಲಿ ಗೈಸ್, ಏರ್ ಎಕ್ಸಾಸ್ಟ್ ಇಲ್ಲ ಅಂತಂದರೆ ನಮ್ಮ ಬೀಸ್ಟ್ ಓಡಿಸೋ ಆ್ಯಕ್ಚುಯಲ್ ಫೀಲಿಂಗ್ ಇದೆಯಲ್ಲ, ಅದು ಸಿಗೋದೇ ಇಲ್ಲ. ಬಟ್ ಇಟ್ಸ್ ಓಕೆ. ದಿನೇ ಆ್ಯಕ್ಚುಲಿ ಬೆಂಗಳೂರಿಗೆ ರೆಸ್ಟ್ರಿಕ್ಷನ್ಸ್ಗಳೆಲ್ಲ ತುಂಬ ಜಾಸ್ತಿನೇ ಆಗ್ತಾಯಿದೆ. ಅದು ಕಮ್ಮಿ ಆಗೋ ಥರ ಕಾಣಿಸ್ತಾ ಇಲ್ಲ. ಇವಾಗ ಬೇರೆ ನೈಸ್ ರೋಡಲ್ಲಿ ಬೇರೆ 80 km/h ಅಂತ ಇಟ್ಬಿಟ್ಟಿದ್ದಾರೆ ಲಿಮಿಟು ಮೋಟರ್ ಸೈಕಲ್ಸ್ಗೆ. ಮತ್ತು ಏರ್ಪೋರ್ಟ್ ಹೈವೇ ಇಲ್ಲೆಲ್ಲ ಕಡೆನೂ ಅಷ್ಟೇ 80ನೇ ಸ್ಪೀಡ್ ಲಿಮಿಟು. 130 ಮೇಲೆ ಏನಾದರೂ ಹೋಯ್ತು ಅಂತಂದರೆ FIR ಆಗ್ತಾರಂತೆ. ಸೊ 80 ಮೇಲೆ ಹೋದರೆ ಓವರ್ ಸ್ಪೀಡಿಂಗು, 80 to 130 ಮೇಲೆ ಹೋದರೆ ಡೈರೆಕ್ಟ್ FIR. ನಮ್ಮ ಬೆಂಗಳೂರಲ್ಲಿ ಹೆಂಗೆ ಗೊತ್ತಾ, ಎಕ್ಸ್ಪ್ರೆಸ್ ಹೈವೇ ಅಂತ ಇರ್ತಾರೆ, ಅದಾದಮೇಲೆ ನೋಡಿದ್ರೆ ಸ್ಪೀಡ್ ಲಿಮಿಟ್ ಇಟ್ಬಿಡ್ತಾರೆ. ಎಕ್ಸ್ಪ್ರೆಸ್ ಹೈವೇ, ನೈಸ್ ರೋಡು ಇದೆಲ್ಲ ಮಾಡಿರೋದೆ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ಬೇಗ ಹೋಗಲಿ ಅಂತ ಅಂದ್ಬಿಟ್ಟು. ಬಟ್ ಅಲ್ಲೂ ಸ್ಪೀಡ್ ಲಿಮಿಟ್ ಇಟ್ಟರೆ ಏನು ಹೇಳಿ, ಇರಬೇಕು. ಸ್ಪೀಡ್ ಲಿಮಿಟ್ ಇರಬಾರ್ದು ಅಂತಲ್ಲ, ಲಿಮಿಟ್ ಇರಬೇಕು. ಬಟ್ ಇವಾಗ ಬರ್ತಿರೋ ಗಾಡಿಗಳೆಲ್ಲನೂ 400cc ಎಬೋನೇ ಇದೆ. ಇವಾಗ 2024ಗೆ ನೀವು ನೋಡಿ ಮಾರ್ಕೆಟಲ್ಲಿ ಯಾವ ಥರ ವೆಹಿಕಲ್ಸ್ಗಳು ಬರ್ತಿದೆ ಅಂತ ಅಂದ್ಬಿಟ್ಟು, ಅದ್ರ ತಕ್ಕನಾಗೆ ಇವರು ರೋಡ್ನ ಡೆವಲಪ್ ಮಾಡಬೇಕು. ಆ ಸ್ಪೀಡ್ ಮೇಂಟೈನ್ ಮಾಡೋ ಥರ ರೋಡ್ಸ್ಗಳು ಇರಬೇಕು. ನೋಡಿ ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೇ 120, 130ನಲ್ಲಿ ಇರ್ತೀವಿ, 150ನಲ್ಲಿ ಇರ್ತೀವಿ. ಸೊ ಈ ಥರ ಎಲ್ಲ ಇರಬೇಕಾದ್ರೆ ಸ್ಪೀಡ್ ಲಿಮಿಟ್ ಎಲ್ಲ ಯಾವ ಥರ ಮೇಂಟೈನ್ ಮಾಡೋದು ಹೇಳಿ. ಇಂಜಿನ್ ಹೊಗೆ ಆಗ್ಬಿಡುತ್ತೆ ಬರೀ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೇ ಓಡಿಸ್ತಾ ಇದ್ರೆ. ಸೊ ಇದೆಲ್ಲನ ಗೌರ್ಮೆಂಟ್ ಅವರು ಕನ್ಸಿಡರ್ ಮಾಡಬೇಕು. ಮಾರ್ಕೆಟಲ್ಲಿ ಯಾವ ಥರ ವೆಹಿಕಲ್ಸ್ಗಳು ಇದೆ ಇವಾಗ ಬೆಂಗಳೂರಲ್ಲಿ ಎಸ್ಪೆಷಲಿ, ಆ ರೋಡಲ್ಲಿ ಯಾವುದೇ ವೆಹಿಕಲ್ಸ್ಗಳು ಓಡಾಡ್ತಾ ಇದೆ, ಅದ್ರ ತಕ್ಕನಾಗಿ ಇಡಬೇಕು. ಓಕೆ, ಸೊ ರೀಚ್ ಆದ್ವಿ ಟ್ಯಾಗ್ 99ಗೆ. ಸೊ ಇಲ್ಲೇ ನೋಡಿ ನಮ್ಮ ಪವನ್ ಟಾಕ್ಸ್ ಅವರು. ಲಾಂಗ್ ಟೈಮ್ ಅಲ್ಲ, ಎಷ್ಟೊಂದು ದಿನ ಆಗಿತ್ತು ಮೀಟ್ ಆಗಿ. ತುಂಬಾ ದಿನ ಆಯ್ತು. ಬೈ ದ ವೇ ಕಂಗ್ರ್ಯಾಚುಲೇಷನ್ಸ್. ನೀವು ಬಂದಿದ್ದಕ್ಕೂ ಖುಷಿ ಆಯ್ತು. ಪ್ಲೇಜರ್. ಆಕ್ಚುಲಿ ಈ ಟೈಮಲ್ಲಿ 2 years ಬ್ಯಾಕ್ ರೈಡ್ ಅಲ್ಲಿ ಇದ್ವಿ. ಹೌದು, ನಾವು ಅದೇ ಮಾತಾಡ್ತಾ ಇದ್ವಿ. ನಾನು ಇವನು ಸ್ಪಿತಿ ಹೋಗಿದ್ದ ಮುಂಚೆ 1 year ಮುಂಚೆ ನೀವಿಬ್ರು ಹೋಗಿದ್ದು. ಲಾಸ್ಟ್ ಇಯರ್ ಹೋಗಿದ್ದು. ಲಾಸ್ಟ್ ಇಯರ್ ನಾನು ಇವನು ಹೋಗಿದ್ದು, ಅದ್ರ ಲಾಸ್ಟ್ ಇಯರ್ ನೀವಿಬ್ರು ಹೋಗಿದ್ದು ಲದಾಖ್ಗೆ. ಮತ್ತೆ ಏನ್ ಬೈಕಿಂಗ್ ಬಿಟ್ಬಿಟ್ರೆ ಏನ್ ಕತೆ? ಪ್ರಾಪರ್ ಬಿಸ್ನೆಸ್ ಮ್ಯಾನ್ ಇವಾಗ. ಬರುತ್ತೆ ಮೋಸ್ಟ್ಲಿ. ಓಕೆ, ಒಂದು ಗಾಡಿ ಇದೆ ಇವಾಗ ಬಂದಿದೆ, ನೋಡೋಣ. ಓಕೆ ಸೂಪರ್. ಸೊ ಹಂಗೆ ಒಂದು
ಇದು ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಇದು ಇಲ್ಲೇನು ಇದು PPF ಮಾಡೋ ಏರಿಯಾ ಅಲ್ಲ, ಇಲ್ಲಾಗುತ್ತೆ. ಆ ಕಡೆ ಬಂದ್ಬಿಟ್ಟು ಆಕ್ಸೆಸರೀಸ್ ಎಲ್ಲ. ಹಾಂ, ಇಲ್ಲಿ ಎಲ್ಲ ಫಿಟ್ಮೆಂಟು. ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ಇವಾಗ ಫಂಕ್ಷನ್ ನಡೀತಿರೋದ್ರಿಂದ ಎಲ್ಲ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಜೊತೆ ಇಲ್ಲಿ ಇನ್ನೊಬ್ರು ಇದ್ದಾರೆ ನೋಡಿ, ನಮ್ಮ ವರುಣ್ ಅವರು. ಹಾಯ್ ಬ್ರೋ ಸಮಾಚಾರ, ವೆಲ್ಕಮ್. ಓಕೆ, ಸೊ ಇಲ್ಲೇ ಎಲ್ಲನೂ ಮುಗಿಸ್ಕೊಂಡು ನಮ್ಮ ಪವನ್ ಅವ್ರ ಹತ್ರ ವರುಣ್ ಅವ್ರ ಹತ್ರ ಮಾತಾಡಿಕೊಂಡು ಇವಾಗ ಹೊಡ್ತಾ ಇದ್ದೀವಿ. ಇಲ್ಲೇ ಲಂಚ್ ಕೂಡ ಆಯಿತು. ಸೊ ಸದ್ಯಕ್ಕೆ ಇವಾಗ ನಮ್ಮ ಬಾಯ್ಸ್ ಎಲ್ಲನೂ ಆಲ್ರೆಡಿ ಅಲ್ಲಿ ಬೀಚ್ ಡೀಟೇಲಿಂಗ್ ಹತ್ರ ಇದ್ದಾರೆ ಗಾಡಿ ಡೆಲಿವರಿ ತೊಗೊಳೋದಕ್ಕೆ. ಸೊ ತುಂಬ ದಿನದಿಂದ ನಮ್ಮ ಎಕ್ಸ್ಪಿಗಲು ಬ್ಯಾಕೆಂಡಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಿದ್ಲು, ಒಂದು ಗಾಡಿ ತೊಗೊಬೇಕು ಅಂತ ಅಂದ್ಬಿಟ್ಟು. ಇಷ್ಟು ದಿನ ನಮ್ಮ ಹರ್ಷಂದೇನೆ R15 ಓಡಿಸ್ತಿದ್ಲು. ಬಟ್ ಫೈನಲಿ ನಮ್ಮ ಗ್ಯಾಂಗಿಗೆ ಇನ್ನೊಂದು ಹೊಸ ಎಂಟ್ರಿ ಬರ್ತಾಯಿದೆ. ಸೊ ಖುಷಿಯಾಗುತ್ತೆ, ನಮ್ಮ ಹುಡುಗರೆಲ್ಲನೂ ಹೊಸ ಗಾಡಿ ಇಳಿಸ್ತಾ ಇರೋದು. ಸೊ ಯಾವ ಗಾಡಿ ತೊಗೊಳ್ತಾ ಇರೋದು ಏನು ಅಂತ ನಿಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ವಿ, ಎಲ್ಲರಿಗೂ ನಮ್ಮ ಸಬ್ಸ್ಕ್ರೈಬರ್ಸ್ಗಳನ್ನೂ ಇನ್ವೈಟ್ ಮಾಡಿದ್ವಿ. ಸೊ ಇನ್ನೂ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ನಮ್ಮ ಗ್ಯಾಂಗ್ ಅಂತೂ ಇರುತ್ತೆ. ನಾವು ಹರ್ಷ, ರಾಹುಲ್, XP ಸುರಕ್ಷಾ, ನಮ್ಮ ಕೀರ್ತಿ, ಜೊತೆಗೆ ನಮ್ಮ ಗೋಲ್ಡನ್ ಥ್ರೋಟಲ್ಲೂ ಬರ್ತಾರೆ. ಇನ್ನೂ ಬೇರೆ ಯಾರು ಬರ್ತಾರೆ ಅಂತ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಅಲ್ಲಿ ಹೋದ್ಮೇಲೆ ನೋಡೋಣ. ಯಪ್ಪ, ಈ ಟ್ರಾಫಿಕ್ ಕ್ರಾಸ್ ಮಾಡಿ ಬರೋಷ್ಟರಲ್ಲಿ ಜ್ಯೂಸ್ ಇಳ್ದೋಯ್ತು ಹೆಲ್ಮೆಟ್ ಒಳಗಡೆ. ಹುಡುಗ ಎಲ್ಲ ಫುಲ್ಲು ಬೈಕ್ ಕಾರೆಲ್ಲ ನಿಲ್ಲಿಸ್ಬಿಟ್ಟಿದ್ದಾನೆ ಲೈನ್ ಮಾಡಿ. ಹಲೋ ಕಂಗ್ರ್ಯಾಚುಲೇಷನ್ಸ್. ಓಕೆ, ನಮ್ಮ ಹರ್ಷ GSX ತಂದವನೇ. ಕಾರ್ ಯಾರು ಓಡಿಸ್ಕೊಂಬಂದಿದ್ದು? ಬೈಕು ಏನು ಬೂಸ ಇವರು ಬಂದ್ರ ಬ್ರೋಡಿ? ಹಲೋ, ಆರಾಮ? ಎಸ್. ಚೆನ್ನಾಗಿ ಪಾಲಿಷ್ ಮಾಡ್ದ ಇವತ್ತು. ಸರಿ ಆಯ್ತು, ಅನ್ವೀಲ್ ಮಾಡ್ತೀನಿ ಗಾಡಿನ. ಇಲ್ಲಿ ನೋಡಿ ನಮ್ಮ XPಗಳದು ಗಾಡಿ ಇದೇನೆ. ಅನ್ವೀಲ್ ಮಾಡೋಣ? ಅನ್ವೀಲ್ ಮಾಡ್ಲಾ? ಆರಾಮ? 1 2 3 ಅನ್ವೀಲ್ ಟಪಕ್. ಬಟ್ ನನಗೆ ಗೊತ್ತು ಯಾವ ಗಾಡಿ ಅಂತ ಬ್ರೋ. ಏನು ಲೇಟು? ಕೇಕ್ ತಂದಿರೋದೇ ಇವಾಗ, ಸುಮ್ಮನೆ ಇರೋ. ಹಲೋ, ನಮಸ್ಕಾರ. ವಾಟ್ಸಪ್, ಹೌ ಆರ್ ಯು? ಎಷ್ಟೊತ್ತಾಯ್ತು ಬಂದೆ? ಹಾಯ್ ಏಮೋ. ಇಲ್ಲೇ ನೋಡಿ ನಮ್ಮ ಬ್ರೋಡಿದು ಬೂಸ, ಹಂಗೆ ನಮ್ಮ ಸ್ವಾತಿ ಅವರು ಓಡ್ತಾ ಇದ್ದಾರೆ. ಬಾಯ್ ಇದ್ದೋಗಿದ್ರೆ ಚೆನ್ನಾಗಿದೆ ಅದು. ಹೌದಾ? ಓಕೆ, ಹಂಗಾರೆ ಸಿಗೋಣ. ಹಾಂ, ಓಕೆ. ಸೊ ಫೈನಲಿ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಸಾಕ್ಷಿ ಗಾಡಿ ಇಲ್ಲೇ ರೆಡಿಯಾಗಿದೆ. ಹೆಂಗನ್ಸಿದೆ? ನಂಗೆ ಫುಲ್ ಖುಷಿ ಆಗ್ತಿದೆ. ಬಟ್ ಗಾಡಿ ಬಂದು 14 days ಆಯಿತು. ಇವತ್ತು ನೋಡ್ತಾ ಇದ್ದೀನಿ. 14 ದಿನ ಆಯಿತು. ಆ್ಯಕ್ಚುಲಿ ಇವತ್ತು ನಾನು ಗಾಡಿ ನೋಡ್ತಾ ಇದ್ದೀನಿ. ಸೊ ಗಣೇಶ ಇದ್ದಿದ್ದರಿಂದ ಪೋಸ್ಟ್ಪೋನ್ ಮಾಡಿದೆ. ಗಾಡಿ ಕೂಡ ರೆಡಿಯಾಗಿರಲಿಲ್ಲ, ಸ್ವಲ್ಪ ನಾರ್ಮಲ್ ಇಶ್ಯೂಸ್ ಇತ್ತು, ಅದೆಲ್ಲ ಸರಿ ಮಾಡಿಸ್ತಾ ಇದ್ವಿ. ಆ್ಯಂಡ್ ತುಂಬ ಎಕ್ಸೈಟ್ ಆಗಿದ್ದೀನಿ. ತುಂಬ ಎಕ್ಸೈಟ್ ಆಗಿದೆಯಾ? ಯಾವುದು ಗಾಡಿ ಗೈಸ್? ನೋಡ್ಬಿಡೋಣ, ಇಲ್ಲಿ ತೋರಿಸಿ ನೋಡಿ. ಸರಿ, ಬೇಗ ಅನ್ವೀಲ್ ಮಾಡೋಣ ಬನ್ನಿ. 3 2 1. ಓಕೆ, ಸೊ ಗಾಡಿ ಅನ್ವೀಲ್ ಆಗಿದೆ ನೋಡಿ. ಯಾವ ಗಾಡಿ ಅಂತ ಅಂದ್ಬಿಟ್ಟು ಯಮಹಾ R3. ಇದೆಲ್ಲನೂ ಸ್ವಲ್ಪ ಕಸ್ಟಮೈಸ್ ಮಾಡಿಸಿರೋದು. ಆ್ಯಕ್ಚುಲಿ ತುಂಬ ಜನ ಗೊತ್ತಿರಲಿಲ್ಲ, ಎಲ್ಲ ನಿಂಜಾ 300 ಅಂತ ಅಂದ್ಕೊಂಡಿದ್ರು. ಇನ್ಫ್ಯಾಕ್ಟ್ ನಾನು ಅದೇ ಅಂತ ಅಂದ್ಕೊಂಡಿದ್ದೆ. ಬಟ್ ಸರ್ಪ್ರೈಸ್, ಯಮಹಾ R3. ನಂಬರು ಚೆನ್ನಾಗಿದೆ, ಫ್ಯಾನ್ಸಿ 003. ಯಾರಾದರೂ ಇದು ಎಷ್ಟನೇ ಗಾಡಿ ಅಂತ ಕೇಳಿದ್ರೆ ಮೂರನೇ ಗಾಡಿ. ಸೊ ಹೆಲ್ಮೆಟ್, ಗಾಡಿ ಎಲ್ಲ ಫುಲ್ ಒಂದೇ ಥೀಮ್. ಕಂಗ್ರ್ಯಾಚುಲೇಷನ್. ಮಾತಾಡ, ಹಂಗೆ ಬೈಲಿ, ಹಂಗೆ ಗಾಡಿ ಬಗ್ಗೆ ಒಂದು ರಿವ್ಯೂ ಕೊಡು. ತುಂಬ ಖುಷಿ ಆಗ್ತಿದೆ. ಒಲ್ಲ ಫೈನಲಿ ಬಂತು ಹೊಸ ಗಾಡಿ.
ಓಕೆ, ಸೊ ನಮ್ಮ ಸಾಕ್ಷಿನೇ ಕೇಳೋಣ ಇವಾಗ. ಈ ಗಾಡಿ ಎಂತಕ್ಕೆ Y3? ಆಕ್ಚುಲಿ ನನಗೆ ಫಸ್ಟಿಂದ ಟ್ವಿನ್ ಸಿಲಿಂಡರ್ ತಗೊಬೇಕಂತ ಆಸೆ ಇತ್ತು. ಆ್ಯಂಡ್ ನಿಂಜಾ 300 ಆ್ಯಂಡ್ R3 ಎರಡು ಆಪ್ಷನ್. ಸೊ ನಂಗೆ ಇದ್ರದ್ದು ಆ್ಯಕ್ಚುಲಿ ಕಣ್ಣಿಷ್ಟ ಫ್ರಂಟ್ ಇದು. ನಾನೀಗ ಹರ್ಷನ್ R15 ಓಡಿಸ್ತಾ ಇದ್ದೀನಲ್ಲ, ಸೊ ಹರ್ಷನ್ R15 ಓಡಿಸ್ತಾ ಇದ್ದೀನಿ, ಅದ್ರದ್ದು ನನ್ನ ಕಣ್ಣೇ ಇಷ್ಟ ಅಷ್ಟ. ಅದಿಗೂ ಏನೋ ಒಂಥರ ಫ್ರಂಟ್ ಇಂದ ನೋಡ್ಬೇಕಾದ್ರೆ ಲುಕ್. ಅದೇ ವಿಷಯಕ್ಕೆ ನಾನು ನಿಂಜಾ 300 ಮತ್ತೆ R3 ಹೋದಾಗ ನಿಂಜಾ 300 R3 ಸೇಮ್ ರೇಟಿಗೆ ಇತ್ತು. ಸೊ ಅದಾದ್ಮೇಲೆ ಇಲ್ಲ, ಫಸ್ಟ್ ಇಷ್ಟಪಟ್ಟಿದ್ದು R3ನೇ, R3ಗೆ ಹೋಗೋದು ಅಂತ ಹುಡುಕಿದೀನಿ. 4 ತಿಂಗಳಿಂದ ಹುಡುಕ್ತಾ ಇದ್ದೀನಿ. ಫೈನಲಿ ಗಾಡಿ ನಂಗೆ ಧಾರವಾಡಲ್ಲಿ ಸಿಕ್ತು. ಸೊ ಧಾರವಾಡಕ್ಕೆ ಹೋಗಿ ಗಾಡಿನ ತಗೊಂಡ್ಬಂದಿರೋದು. ಇಡೀ ಬ್ಯಾಂಗ್ಳೂರಲ್ಲಿ ಎಲ್ಲೂ R3 ಇಲ್ಲ ಸೇಲ್ಗೆ. ಎಲ್ಲರೂ ನನಗೆ ಸಜೆಸ್ಟ್ ಮಾಡಿದ್ರು, ನೀವು ಒಂದ್ಸಲ R3 ತಗೊಂಡ್ರೆ ನೀವು ಯಾವತ್ತೂ ಸೇಲ್ ಮಾಡೋ ನಿಮ್ಗೆ ಮನ್ಸು ಬರಲ್ಲ. ಸೊ ಇಟ್ಸ್ ಓಕೆ. ಡ್ಯೂಕ್ ಹೋಗೋಣ ಅಂತಿದ್ದೆ, ಡ್ಯೂಕ್ 390, ಬಿಕಾಸ್ ಬಜೆಟ್ ನೋಡ್ಕೊಬೇಕು ಅಂತ. ಬಟ್ ಇಟ್ಸ್ ಓಕೆ, ಒಂದ್ಸಲ ಆಸೆ ಆಗಿದೆ, ತಗೊಂಡ್ರೆ ತಗೊಂಡ್ಬಿಡೋದು, ಮುಗ್ದೋಯ್ತು ಅಂತ. ರಾತ್ರಿಗೆ ಫೈನಲಿ ಸೂಪರ್. ಫೈನಲಿ ಆ್ಯಕ್ಚುಲಿ ಇದು ಒಳ್ಳೆ ಅಪ್ಗ್ರೇಡ್ ಅಂತ ಅನ್ಬೋದು. ಇದುವರೆಗೂ ನೀನು ಸಿಂಗಲ್ ಸಿಲಿಂಡ್ರಲ್ಲಿ ಇದೆ, ಇವಾಗ ಡಬಲ್ ಸಿಲಿಂಡ್ರಲ್ಲಿ ಇದೆಯಾ. ನೆಕ್ಸ್ಟು ಟ್ರಿಪಲ್ ಆ್ಯಂಡ್ ಇನ್ಲೈನ್ 4 ಬೇಗ ಬರಲಿ ಅಂತ ಬಿಟ್ಟು ನಾನು ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಇದ್ರದ್ದು ರಿವ್ಯೂ ಎಲ್ಲ ಆಮೇಲೆ ನೆಕ್ಸ್ಟ್ ರೈಡ್ಸಲ್ಲೆಲ್ಲ ನೋಡ್ತೀರಾ. ಇದು ರಿವ್ಯೂ ಫಸ್ಟು ಸಾಕ್ಷಿ ಇದ್ರಲ್ಲಿ ಬರುತ್ತೆ. ಎಕ್ಸ್ಪಿಗಲ್ ಚೆಕ್ಔಟ್ ಮಾಡಿದ ಅಂತಂದರೆ ಚೆಕ್ ಮಾಡಿ. ಹಂಗೆ ನಮ್ಮ ಬಾಯ್ಸ್ದೆಲ್ಲ ನಾವು ಚಾನಲ್ ಲಿಂಕ್ಸ್ ಎಲ್ಲ ಹಾಕಿರ್ತೀನಿ. ಮಿಸ್ ಮಾಡಿದಿರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್. ನಮ್ಮ ಗ್ಯಾಂಗಲ್ಲಿ ನೆಕ್ಸ್ಟು ಕ್ರೇಜಿ ರೈಡ್ಸ್ ಬರುತ್ತೆ. ಎಲ್ಲನೂ ಎಂಜಾಯ್ ಮಾಡಿ ಅಪ್ಡೇಟ್ ಮಾಡ್ತಾರೆ. ತೊಗೊಳ್ಳಿ ಬ್ರೋ, ಆರಾಮಾಗಿ ತೊಗೊಳ್ಳಿ. ಬೈ 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 ಸಾಕ್ಷಿ, ಹರ್ಷ, ಬಾಯ್ ಬಾಯ್. ಹಾಂ, ಪರವಾಗಿಲ್ಲ, ತೊಗೊಳ್ಳಿ. ಸೊ ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸೂ ಬಂದಿದ್ರು, ಹಂಗೆ ಫೋಟೋಗಳು ತೊಗೊಳ್ತಾ ಇದ್ದಾರೆ. ಈ ಫೋಟೋ ಸೆಷನ್ ಮುಗಿದ ತಕ್ಷಣ ಹಂಗೆ ಮನೆಗೆ ಹೋಗಬೇಕು. ಅಲ್ಲಿ ಸ್ವಲ್ಪ ನಮ್ಮ ಬಾಯ್ಸ್ ಎಲ್ಲ ಬಂದವ್ರೆ. ಅಂಕಿ ಆಲ್ರೆಡಿ ಓಟ, ಇದೆಲ್ಲ ಲೇಟ್ ಆಗ್ತಿತ್ತಲ್ಲ, ನೀನು ಹೋಗಿರೋ ಬರ್ತೀನಿ ಅಂತಂದೆ. ಸರಿ ಬ್ರೋ, ಸಿಗೋಣ. ಬಾಯ್ ಬ್ರೋ, ಬಾಯ್ 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 ಬ್ರೋ. ಹಾಂ, ಇವಾಗ ತೆಗಿತೀನಿ. ಫೋಟೋನಾ ನಿಲ್ಲಿಸಿ ಬ್ರೋ, ಬೇಗ ಮಳೆ ಬರುತ್ತಲ್ಲ ಅದಕ್ಕೆ ಓಟ್ಬಿಡೋಣ ಅಂತ. ಹಾಂ ಬ್ರೋ, ರೇವಾ ಸ್ಟಾಕು ಬ್ರೋ. ಹಾಂ, ಓಕೆ ಅಲ್ಲ. ಓಕೆ ಬ್ರೋ, ಇದು ನೋಡಿರ್ಲಿಲ್ವಾ? ಇದ್ರದ್ದು ಟ್ಯಾಕೋಮೀಟರು ಫುಲ್ಲು ಸಡನ್ನಾಗಿ ರೇಸ್ ಆಗುತ್ತೆ. ಸಕ್ಕದಾಗಿದೆ ಇದು ಅಂತ ಅಂದ್ಬಿಟ್ಟು. 18,000 RPM ಇದರಲ್ಲಿ. ಓಕೆ ಬಾಯ್ 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 ಬ್ರೋ. ಇಲ್ಲ ಹಾಕ್ಬಿಡಿ ಹಿಂಗೆ. ಸರಿ, ಬಾಯ್ 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 ಬ್ರೋ, ಸಿಯಾ. ಹಾಂ, ಓಕೆ ಬ್ರೋ, ಬಾಯ್ 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 ಬಾಯ್.